ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿರೀಕ್ಷೆ ಮಾಡದಂತೆಯೇ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ಕೇವಲ ಒಬ್ಬರೇ ಅಲ್ಲ, ಅವ್ರ ಜೊತೆಗೆ ಪುತ್ರ ಯತೀಂದ್ರ ಅವರು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೇ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪುತ್ರ ಯತೀಂದ್ರ ಜೊತೆಗೆ ದೆಹಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು. ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಮೂರೂ ಮಂದಿ ಕೂಡ ಒಂದೇ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾರೆ, ಒಂದೇ ವಿಮಾನದಲ್ಲಿ ದೆಹಲಿಗೆ ಹೊರಟಿದ್ದಾರೆ ಮೂವರು ನಾಯಕರು. ಸೊ ಅಲ್ಲಿಗೆ ಸಾಕಷ್ಟು ವಿಚಾರಗಳನ್ನ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿದ್ರು. HAL ಏರ್ಪೋರ್ಟ್ ನಿಂದ ಈಗ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಬಹುಶಃ ಸಂಜೆ 7 ಗಂಟೆ ಆ ಟೈಮಿಗೆ ಡೆಲ್ಲಿ ರೀಚ್ ಆಗ್ತಾರೆ ಸಿದ್ದರಾಮಯ್ಯ ಅವರು. ಸಂಜೆಯೇ ರಾಹುಲ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸ್ತಾರೆ ಸಿದ್ದರಾಮಯ್ಯ. ಸೊ ಅಲ್ಲಿಗೆ ಈ ಅವ್ರ ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ ಅನ್ನುವಂಥ ಕುತೂಹಲ ಆಯ್ತಾ. ಈಗ ಅಲ್ಲಿ ಅವರನ್ನು ಭೇಟಿ ಮಾಡಿದಂಥ ನಂತರದಲ್ಲಿ ಇವತ್ತು ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಸಿದ್ದರಾಮಯ್ಯ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ಮಾತಾಡ್ತಾರೆ ಅನ್ನುವಂಥ ಕುತೂಹಲ ಆಯಿತು. ಅದರ ಜೊತೆಗೆ ಈಗ ನೇರವಾಗಿ ಸುದೀರ್ಘವಾಗಿ ಸಾಕಷ್ಟು ವಿಚಾರಗಳನ್ನು ಅವ್ರು ಹೇಳಿದ್ರು. ಆಮೇಲೆ ಇನ್ಫ್ಯಾಕ್ಟ್ ಈಗ ರಾಜ್ಯಪಾಲರು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಕಾರ್ಯದರ್ಶಿ ಪ್ರಭುಶಂಕರ್ ಅವ್ರ ಕೈಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡಿ ಅವರು ಬಂದರು. ನೇರವಾಗಿ ಬಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಬಸ್ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಮಾತನಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಆದರೆ ಇಲ್ಲ, DK ಶಿವಕುಮಾರ್ ಅವರು ಯಾವುದೇ ವಿಚಾರವನ್ನು ಕೂಡ ಮಾತನಾಡಲಿಲ್ಲ. ಮೊದಲಿಗೆ ಮಾತಾರಂಭಿಸಿದಂತಹ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ತಮ್ಮ ಒಂದು ಜರ್ನಿ ಏನಿದೆ ಆ ಜರ್ನಿಯನ್ನು ಕೂಡ ಒಮ್ಮೆ ಮೆಲುಕು ಹಾಕಿದ್ರು. ತಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಸಂದರ್ಭದಲ್ಲಿ ಬಂದರು, 2006ರಲ್ಲಿ ಬಂದೆ, ತಮ್ಮನ್ನ ಹೈಕಮಾಂಡ್ ನಾಯಕರಿಗೆ ಮೀಟ್ ಮಾಡಿಸಿದ ಯಾರು. ಸೊ ಪ್ರತಿಯೊಬ್ಬರನ್ನು ಕೂಡ ನೆನಪು ಮಾಡಿಕೊಂಡ್ರು. ಜೊತೆಗೆ ವಿಪಕ್ಷಗಳು ಮಾಡುವಂಥ ಆರೋಪಗಳಿಂದ ಆರೋಪಗಳಿಗೂ ಕೂಡ ಒಂದು ರೀತಿ ಉತ್ತರ ಕೊಡುವಂಥ ಕೆಲಸ ಮಾಡಿದ್ರು. ಬಟ್ ಈಗ ಹೈಕಮಾಂಡ್ ಏನು ಹೇಳಿದೆ, ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ, ಯಾರೂ ನನ್ನನ್ನು ಬಲವಂತವಾಗಿ ಕುರ್ಚಿಯಿಂದ ಕೆಳಗಿಳಿಸ್ತಾ ಇಲ್ಲ, ನಾನು ಸ್ವಯಂ ಪ್ರೇರಿತವಾಗಿ ಹೈಕಮಾಂಡ್ ಹೇಳಿದ ಕೂಡಲೇ ಒಪ್ಪಿ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಜೊತೆಗೇನೆ ಈಗ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದೆ ಅದೇ ರೀತಿಯಾಗಿ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು.